ಎಲ್ಲರಿಗೂ ನಮಸ್ಕಾರ. ಸಂಕಟಹರ ಚತುರ್ಥಿ ವ್ರತದ ಕತೆ. ಒಂದು ದಿನ ಇಂದ್ರನು ತನ್ನ ವಿಮಾನದಲ್ಲಿ ಭೃಗಂಡಿ ಗಣೇಶನ ಮಹಾನ್ ಭಕ್ತ ಋಷಿಯಿಂದ ಇಂದ್ರಲೋಕಕ್ಕೆ ಹಿಂತಿರುಗುತ್ತಿದ್ದಾಗ ಅನೇಕ ಪಾಪಗಳನ್ನು ಮಾಡಿದ ಗರ್ಸೇನನೆಂಬ ವ್ಯಕ್ತಿ ವಿಮಾನವು ಆಕಾಶದಲ್ಲಿ ಹಾರುತ್ತಿರುವುದನ್ನು ಗಮನಿಸಿದನು. ಅವರ ದೃಷ್ಟಿಗೆ ಸೋಂಕು ತಗುಲುತ್ತಿದ್ದಂತೆಯೇ ವಿಮಾನ ಪತನಗೊಂಡು ನೆಲದ ಮೇಲೆ ನಿಂತಿತು. ಆ ಇಂದ್ರ ವಿಮಾನದ ಅದ್ಭುತ ಬೆಳಕಿನಿಂದ ಆಶ್ಚರ್ಯಗೊಂಡ ದೇಶದ ರಾಜನಾದ ಸುರಸೇನು ಹೊರಬಂದು ಅದನ್ನು ನೋಡಿದನು. ಪವಾಡಕ್ಕೆ ಆಶ್ಚರ್ಯಚಕಿತನಾದನು. ಅಲ್ಲಿ ಚಂದ್ರನನ್ನು ಕಂಡು ಮಹಾರಾಜನು ಸಂತೋಷದಿಂದ ನಮಸ್ಕರಿಸಿದನು. ವಿಮಾನವನ್ನು ಅಲ್ಲಿ ನಿಲ್ಲಿಸಿದ ಕಾರಣವನ್ನು ಅವನು ಇಂದ್ರನನ್ನು ಕೇಳಿದನು. ಆಗ ಇಂದ್ರ, ಓ ರಾಜ, ನಿನ್ನ ರಾಜ್ಯದಲ್ಲಿ ಅತಿ ಪಾಪಿಷ್ಠನ ದರ್ಶನವಾದ ನಂತರ ವಿಮಾನವು ಮಾರ್ಗ ಮಧ್ಯೆ ನಿಂತಿತು ಎಂದನು. ಆಗ ಆ ರಾಜ ನಿಲ್ಲಿಸಿದ ವಿಮಾನ ಮತ್ತೆ ಹೊರಡುವಂತೆ ಆಗುವುದು ಹೇಗೆ ಎಂದು ವಿನಮ್ರವಾಗಿ ಕೇಳಿದರು. ಆಗ ಇಂದ್ರ, ಇಂದು ಪಂಚಮಿ ಮತ್ತು ನಿನ್ನೆ ಚತುರ್ಥಿ, ನಿನ್ನೆ ಉಪವಾಸ ಮಾಡಿದವರ ಪ್ರತಿಫಲ ತಿಂದರೆ ಮತ್ತೆ ನನ್ನ ವಿಮಾನ ಹೊರಡುವಂತೆ ಆಗುತ್ತೆ ಎಂದರು. ಸೈನಿಕರೆಲ್ಲ ಇಡೀ ರಾಜ್ಯವನ್ನು ಸುತ್ತಿ ಹುಡುಕಿದರು. ನಿನ್ನೆ ಉಪವಾಸ ಮಾಡಿದವರು ಸಿಗಲಿಲ್ಲ. ಏನು, ನಿನ್ನೆ ಉಪವಾಸ ಮಾಡಿದವರು ಸಿಗಲಿಲ್ಲವೇ? ಅದು ಆದರೆ ದುರಾದೃಷ್ಟವಶಾತ್ ಯಾರೂ ಪತ್ತೆಯಾಗಲಿಲ್ಲ. ಅದೇ ಸಮಯದಲ್ಲಿ ಕೆಲವು ಸೈನಿಕರ ದೃಷ್ಟಿಯಲ್ಲಿ ಗಣೇಶನ ದೂತರು ಬಂದು ಮಹಿಳೆಯ ಮೃತದೇಹವನ್ನು ಹೊತ್ತೊಯ್ದರು. ಕೂಡಲೇ ಇಂತಹ ಪಾಪಿ ಮಹಿಳೆಯನ್ನು ಗಣೇಶನ ಲೋಕಕ್ಕೆ ಏಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಸೈನಿಕರು ಪ್ರಶ್ನಿಸಿದರು. ಗಣೇಶನ ದೂತರು ಹೇಳಿದರು, ಈ ಮಹಿಳೆ ಇಡೀ ದಿನ ಉಪವಾಸ ಮಾಡುತ್ತಾರೆ. ತಿಳಿಯದೆ ಏನನ್ನೂ ತಿನ್ನಬೇಡಿ. ಚಂದ್ರ ಉದಯಿಸಿದ ನಂತರ ಎದ್ದು ಏನನ್ನೋ ತಿಂದರು. ರಾತ್ರಿ ಇಡೀ ನಿದ್ದೆ ಮಾಡಿ ಚಂದ್ರೋದಯಕ್ಕೆ ಎದ್ದು ನಂತರ ಸ್ವಲ್ಪ ಆಹಾರ ಸೇವಿಸಿ ಅರಿವಿಲ್ಲದೆ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡಿದರು. ಅವರು ಇಂದು ಸತ್ತರು ಎಂದು ಅವರು ಹೇಳಿದರು. ಜೀವನದಲ್ಲಿ ಒಮ್ಮೆಯಾದರೂ ಈ ವ್ರತವನ್ನು ಮಾಡಿದರೆ ಅವರು ಮರಣಾನಂತರ ಗಣೇಶ ಲೋಕ ಅಥವಾ ಸ್ವಾನಂದ ಲೋಕವನ್ನು ತಲುಪುತ್ತಾರೆ ಎಂದು ಹೇಳಿದರು. ಗಣೇಶನ ದೂತ ನಂತರ ಸೈನಿಕರು ಬಹಳಷ್ಟು ಬದುಕುಳಿದರು. ಮಹಿಳೆಯ ಶವವನ್ನು ಹಸ್ತಾಂತರಿಸುವಂತೆ ಮತ್ತು ಹಾಗೆ ಮಾಡಿದರೆ ವಿಮಾನವು ಮತ್ತೆ ಹೊರಡುವಂತೆ ಆಗುತ್ತದೆ ಎಂದು ಹೇಳಿದರು. ಅವಳ ಪುಣ್ಯದ ಫಲವನ್ನು ಅವರಿಗೆ ನೀಡಲು ಗಣೇಶನ ದೂತ ಒಪ್ಪಲಿಲ್ಲ. ಆಕೆಯ ದೇಹದ ಮೇಲಿನಿಂದ ಬೀಸುತ್ತಿದ್ದ ಗಾಳಿಯು ವಿಮಾನವು ವಿಶ್ರಾಂತಿಗೆ ಬಂದ ಸ್ಥಳಕ್ಕೆ ತಲುಪಿತು ಮತ್ತು ಅಘಾತ ತರಂಗವನ್ನು ಉಂಟುಮಾಡಿತು. ಮೃತದೇಹವು ಧನ್ಯವಾದ್ದರಿಂದ ಆ ದೇಹವನ್ನು ಸ್ಪರ್ಶಿಸುವ ಗಾಳಿಯೂ ಧನ್ಯವಾಗಿದೆ. ಇಂದ್ರನ ವಿಮಾನ ಹಾರಿತು ಎನ್ನಬಹುದು. ಈ ಕಥೆ ಸಂಕಷ್ಟಹರ ಚತುರ್ಥಿ ಪ್ರಾಮುಖ್ಯತೆ, ಆಧ್ಯಾತ್ಮಿಕ ಮೌಲ್ಯಗಳೊಂದಿಗೆ ಸಂಕಷ್ಟ ಚೌತಿ, ಉಪವಾಸ ಮುಂತಾದ ವಿಷಯಗಳನ್ನು ತಿಳಿಸುವುದು. ವಿನಾಯಕನ ಭಕ್ತರ ದೃಷ್ಟಿಯಲ್ಲಿಯೂ ಈ ವ್ರತ ಮಾಡುವುದರಿಂದ ಬಹಳ ಪುಣ್ಯ ಪಡೆಯುತ್ತಾರೆಂದು ನಂಬಿಕೆ ಇದೆ. ಈ ವ್ರತದ ಮಹತ್ವದಿಂದಾಗಿ ಈ ವ್ರತ ಆಚರಿಸಿದವರು ಯಾರಾದರೂ ಸರಿಯೇ ಗಣೇಶನ ಲೋಕಕ್ಕೆ ಅಥವಾ ಸ್ವಾನಂದ ಲೋಕಕ್ಕೆ ಹೋಗುವರು ಅಥವಾ ತಲುಪಿದ ನಂತರ ಭಗವಂತನ ಆಶೀರ್ವಾದದಿಂದ ಬಹಳ ಆನಂದವನ್ನು ಅನುಭವಿಸುತ್ತಾರೆ. ಸಂಕಟಹರ ಗಣಪತಿ ಸ್ತೋತ್ರ. ಪ್ರಣಮ್ಯ ಶಿರಸಾ ದೇವ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಕಮರ್ದ ಸಿದ್ಧಯೇ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಪೂರ್ತಕಂ ಲಂಬೋದರಂ ಪಂಚಮಚ ಚಾಶಸ್ತಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ತಥಾ ಸ್ತೂಮ್ರವರಂ ಚ ಧೂಮ್ರಂ ಫಲಚಂದ್ರಂ ಚ ದಶಮಂತು ವಿನಾಯಕಂ ಏಕಾದಶ ಗಣಪತಿಂ ದ್ವಾದಶಂತು ಗಜಾನನಂ ದ್ವಾದಶೈತವಿ ನಾಮಾನಿ ತ್ರಿಸಂಧ್ಯಂ ಯಹ ಪತೆ ನಿತ್ಯಂ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಂ ಮೋಕ್ಷಿ ಲಭತೆ ಗಣಪತಿ ಸ್ತೋತ್ರಂ ಚಾತುರ್ಮಾಸೈ ಫಲಂ ಲಭತ್ ಸ್ವರಸೇನ ಸಿದ್ಧಿಂಚ ಲಭತೆ ನಾತ್ರ ಸಂಶಯಃ ಅಷ್ಟಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಯಾಃ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವ ಗಣೇಶಸ್ಯ ಪ್ರಸಾದತಃ. ವಿಘ್ನೇಶ್ವರ ನಮಸ್ಕಾರ ಸ್ತೋತ್ರ. ಜಯ ವಿಘ್ನೇಶ್ವರ ನಮೋ ನಮೋ, ಜಗರಕ್ಷಕ ನಮೋ ನಮೋ, ಜಯಕಾರ ಶುಭವಾಗಲಿ, ಸರ್ವಪರಾತ್ಪರ ಜಗದುದ್ಧ ನಮೋ ನಮೋ, ಮೂಷಿಕವಾಹನ ನಮೋ ನಮೋ, ಋಷಿ ನಮೋ ನಮೋ, ಮಯಾ ರಾಕ್ಷಸ ಮದಾಪಹರಣ ಮನ್ಮಥ ನಮೋ ನಮೋ, ಶೈಕ್ಷಣಿಕ ನಮೋ ನಮೋ, ವಿಘ್ನವಿಧಾರಕ ನಮೋ ನಮೋ, ವಿಶ್ವಸೃಷ್ಟಿ ಲಯಕರಣ ಸಂಭೋ, ವಿಮಲ ಚರಿತ್ರೆ ನಮೋ ನಮೋ, ಗೌರಿಪ್ರಿಯಸುತ ನಮೋ ನಮೋ, ಗಂಗಾನಂದನ ನಮೋ ನಮೋ, ಅಧರ್ವದ್ಭುತ ಗಣ ವಿನೋದ ಗಣಪತಿಯೇ ನಮೋ ನಮೋ.
ನಿತ್ಯಾನಂದ ನಮೋ ನಮೋ, ನಿಜವಾದ ಫಲ ನಮೋ ನಮೋ, ನಿರ್ಮಲಪುರವರ ನಿತ್ಯ ಮಹೋತ್ಸವ ರಾಮನಾಥ ಸುತ ನಮೋ ನಮೋ. ಸಂಕಷ್ಟಹರ ಚತುರ್ಥಿ ವ್ರತ ಮಾಡುವವರ ಶಕ್ತಿ ಎಷ್ಟು ಇರುತ್ತೆ, ಹಾಗೆ ಅವರ ಪುಣ್ಯ ಫಲ ಎಷ್ಟು ಅಂತ ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಕತೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.